ನಮಸ್ಕಾರ, ವನಶ್ರೀ ಚಾನಲ್ಗೆ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮಲ್ಲಿಗೆ ಹೂವು ಎಷ್ಟು ಬೇಗ ಬೇಗ ಹೇಗೆ ಕಟ್ಬೋದು ಅನ್ನೋದನ್ನು ನೋಡ್ಕೊಳ್ಳೋಣ. ಅದಕ್ಕೆ ಮುಂಚೆ ನೀವು ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಕೂಡ ಕೊಡಿ. ಇವತ್ತು ನಮ್ಮ ಮನೆಯಲ್ಲೇ ಬೆಳೆದಿರೋಂಥ ಮಲ್ಲಿಗೆ ಹೂವು ತುಂಬ ಇದ್ದಾವೆ. ಬಟ್ಟು ಮಲ್ಲಿಗೆ ಅಂದರೆ ತೊಟ್ಟು ತುಂಬ ಚಿಕ್ಕ ಚಿಕ್ಕ ತೊಟ್ಟುಗಳು, ಕಟ್ಟೋದು ತುಂಬ ಕಷ್ಟ. ಸೂಜಿ ದಾರದಲ್ಲಿ ಪೋಣಿಸ್ಬೋದು ಈಸಿಯಾಗಿ, ಆದರೆ ದಿಂಡು ಕಟ್ಬೋದು ಹಂಗೋ ಹಿಂಗೋ ಕಷ್ಟಪಟ್ಟು. ಆದರೆ ಕೈಯಲ್ಲಿ ನಾವು ಹೂ ಕಟ್ಟೋ ರೀತಿ ಕಟ್ತೀವಿ ಅಂದರೆ ಬ್ಯಾಲೆನ್ಸ್ ಇದ್ದರೆ ಮಾತ್ರ ಕಟ್ಬೋದು, ಇಲ್ಲ ಅಂದರೆ ಕಟ್ಟಲಿಕ್ಕೆ ಬರೋದಿಲ್ಲ. ಏಕೆಂದರೆ ಚಿಕ್ಕ ಚಿಕ್ಕ ತೊಟ್ಟು, ಇಷ್ಟಿಷ್ಟೇ ತೊಟ್ಟು, ಹೂವು ಮಾತ್ರ ತುಂಬ ಚೆನ್ನಾಗಿರುತ್ತೆ. ತೊಟ್ಟುಗಳು ಮಾತ್ರ ಪುಟಾಣಿ ತೊಟ್ಟುಗಳು, ಒಳ್ಳೆ ಘಮ 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 ಅನ್ನೋ ಪರಿಮಳ, ಸಖತ್ ಚೆನ್ನಾಗಿದ್ದಾವೆ. ಬಟ್ಟು ಮಲ್ಲಿಗೆ ಅಷ್ಟು ಚಂದ. ಇದನ್ನು ಮೊಗ್ಗಲ್ಲೇ ಬಂದುಬಿಟ್ಟು ನಾವು ಒಂದು 10 ನಿಮಿಷ ನೀರಲ್ಲಿ ಹಾಕ್ಬಿಡ್ಬೇಕು. ಬೆಳಗ್ಗೆನೇ ಕೀಳಬೇಕು. ಬೆಳಗ್ಗೆ 8-8:30 ಕಿತ್ತುಬಿಟ್ರೆ ನೀರಲ್ಲಿ ಹಾಕ್ಬಿಟ್ಟು ಒಂದು 10 ನಿಮಿಷ, ಆಮೇಲೆ ತಗೊಂಡು ಕಟ್ಟಿಟ್ಬಿಟ್ರೆ ನಾಳೆಗೆ ಮೊಗ್ಗಂಗೆ ಇರುತ್ತೆ ಹೊರತು ಅದು ಹರಡಲ್ಲ. ತುಂಬ ಚೆನ್ನಾಗಿರುತ್ತೆ. ಒಂದೊಂದು ದಿವಸ 2 ಮಾರು ಸಿಗುತ್ತೆ, ಒಂದೊಂದು ದಿವಸ 1 ಮಾರು ಸಿಗುತ್ತೆ. ಹೀಗೆ ಇದು ಸೀಸನ್ ಇದ್ದಂಗೆ. ಇವಾಗಲೇ ಏಪ್ರಿಲ್ ತಿಂಗಳಲ್ಲಿ ಒಂದು ಸಲ ಅರಳಿತ್ತು, ಮೇ ತಿಂಗಳಲ್ಲಿ ಒಂದು ಸಲ ಅರಳಿತ್ತು. ಈಗ ಜೂನ್ ತಿಂಗಳಲ್ಲೂ ಕೂಡ ಈ ಮಳೆ ಸ್ಟಾರ್ಟ್ ಆಗಿದೆ. ಆದರೂ ಕೂಡ ಇವಾಗಲೂ ಎಲ್ಲ ಮಗ್ಗಾಗಿದೆ, ಅರಳ್ತಾ ಇದೆ. ತುಂಬ ಸಿಗುತ್ತೆ ಬಿಡಿ. ಒಂದು ಅರ್ಧ KG ಮೊಗ್ಗು ಸಿಗುತ್ತೆ. ಒಂದೇ ಗಿಡ ಇರೋದು, ದೊಡ್ಡ ಗಿಡ ಆಗಿದೆ, ಅದರಲ್ಲಿ ಅರ್ಧ KG ಮೊಗ್ಗು ಸಿಗುತ್ತೆ. ಅದು ಮೊಗ್ಗು ಬಂದು ಕಟ್ಟೋದೇ ಒಂದು ಖುಷಿ ಬಿಡಿ. ಪ್ರತಿ ದಿವಸ ಅದೊಂಥರ ಖುಷಿ ಕೊಡೋವಂಥ ವಿಷಯ, ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಅದನ್ನು ಕಟ್ಟಿಬಿಟ್ಟು ನಾವು ದೇವ್ರ ಫೋಟೋಕ್ಕೆ ಅಲಂಕಾರ ಮಾಡ್ತೀವಿ ನೋಡಿ, ಅದು ಇನ್ನೂ ನೋಡೋಕ್ಕೆ ಇನ್ನೂ ಚೆಂದ. ಮತ್ತು ನಾವು ಮುಡ್ಕೋಬೋದು. ಕೂದಲಿದ್ದವರಂತೂ 1 ಮೊಳ ಆಗಲಿ 2 ಮೊಳ ಆಗಲಿ 1 ಮಾರಾಗಲಿ ಮುಡ್ಕೋಬೋದು, ಅಷ್ಟು ಚೆಂದ ಇರ್ತವೆ ಹೂಗಳು. ದಿಂಡು ಕಟ್ಬೋದು. ನಾನು 2-3 ದಿವಸ ದಿಂಡು ಕಟ್ಟಿದ್ದೀನಿ. ದಿಂಡು ಕಟ್ಟಿ ಅದನ್ನು ಕೂಡ ನಾವು ಮುಡ್ಕೋಬೋದು, ಅಥವಾ ದೇವ್ರ ಕಳಶಕ್ಕೆ ಹಾಕ್ಬೋದು. ಕಳಶಕ್ಕೆ ಹಾಕಿದ್ರಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ದಿಂಡನ್ನು ಭಾಳ ಚೆನ್ನಾಗಿರುತ್ತೆ. ಮತ್ತು ನಮ್ಮ ಮನೇಲಿ ಎಷ್ಟು ಫೋಟೋಗಳವೋ ಅಷ್ಟು ಫೋಟೋಕ್ಕೆಲ್ಲ ನಾವು ಹಾಕ್ಬೋದು. ಅಷ್ಟು ಚೆಂದ. ಈ ಘಮ ಘಮ ಅಂತ ಪರಿಮಳ, ಅದ್ರ ಪರಿಮಳನೇ ಅಷ್ಟು ಬ್ಯೂಟಿಫುಲ್ಲಾಗಿರುತ್ತೆ. ಬಟ್ ತುಂಬಾ ಚೆಂದ ಬಿಡಿ. ಈ ಥರ ಹೂಗಳು ಬೆಳ್ಕೋಬೇಕು ನಾವು. ಅಂದರೆ ಆವಾಗ ಈ ಒಂದು 4 ವರ್ಷದ ಹಿಂದೆ ಗಿಡ ಹಾಕಿದ್ದು, ಆ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ನಾನೇನು ಮಾಡ್ತೀನಿ ಅಂದರೆ ಹೂ ಬಿಟ್ಟಾಗ ಅದನ್ನು ಹೂವೆಲ್ಲ ಖಾಲಿ ಆಯಿತು ಅಂದ್ಕೊಳ್ಳಿ, ಆವಾಗ ನಾನು ಇದನ್ನು ಕಸಿ ಮಾಡ್ತೀನಿ. ಕಸಿ ಮಾಡಿ ಬಿಡ್ತೀನಿ. ಮತ್ತು ಇನ್ನೊಂದು 15 ದಿವಸ ಅನ್ನೋಷ್ಟ್ರಿಗೆ ಮತ್ತೆ ಮೊಗ್ಗಾಗುತ್ತೆ. ಮೊಗ್ಗಾಗಿ ಮತ್ತೆ ಹೂ ಬಿಡುತ್ತೆ. ತುಂಬ ಹೂ ಬಿಡುತ್ತೆ ಬಿಡಿ. ಮತ್ತು ಅದಕ್ಕೊಂದು ಸ್ವಲ್ಪ ಗೊಬ್ಬರ ಹಾಕಿ, ಅಥವಾ ನೀವು ಟೀ ಮಾಡ್ತೀರಲ್ವ ಮನೆಯಲ್ಲಿ, ಟೀ ಮಾಡಿದ್ದು ಅದರದ್ದು ಇದು ವೇಸ್ಟ್ ಪೌಡ್ರ್ ಬರುತ್ತೆ ನೋಡಿ, ಟೀ ಮಾಡಿ ಆಚೆ ಎಸೆಯೋ ಬದಲು ಗಿಡಕ್ಕೆ ತೊಗೊಂಡೋಗಿ ಹಾಕಿದ್ರಂತೂ ಇನ್ನೂ ಚೆನ್ನಾಗಿ ಬರುತ್ತೆ ಗಿಡ. ಗೊಬ್ಬರ ಹಾಕ್ದಂಗೆ ಆಗುತ್ತೆ, ಇನ್ನೂ ಚೆನ್ನಾಗಿ ಬರುತ್ತೆ. ಮತ್ತು ದನಿನ ಗೊಬ್ಬರ ಸಿಕ್ಕಿದ್ರೆ ಹಾಕಿದರೆ ಇನ್ನೂ ಅದು ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಗಿಡ. ನಾನು 2-3 ಶಾರ್ಟ್ಸಲ್ಲೆಲ್ಲ ಹಾಕಿದ್ದೀನಿ. ಈ ಮಲ್ಲಿಗೆ ಗಿಡನ ಹೇಗೆ ಮೊಗ್ಗನ್ನ ನಾವು ಕಟ್ಟುವಾಗ ಹೇಗೆ ಕಟ್ಟಬೇಕು, ಮತ್ತು ಅದು ಹೂ ಬಿಟ್ಟಾದಮೇಲೆ ಹೇಗೆ ಅದನ್ನು ಕಸಿ ಮಾಡಬೇಕು ಅನ್ನೋದನ್ನೆಲ್ಲ ಹಾಕಿದ್ದೀನಿ. ಹಿಂದಿನ ವೀಡಿಯೋಗಳು ನೋಡಿದ್ರೆ, ಹಿಂದಿನ ವೀಡಿಯೋಕ್ಕಿಂತಲೂ ವೀಡಿಯೋ ಏನು ಹೆಚ್ಚಿಗೆ ಹಾಕಿಲ್ಲ ನಾನು, ಶಾರ್ಟ್ ಹಾಕಿದ್ದೀನಿ. ಶಾರ್ಟ್ಸಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ರೀಲ್ಸಲ್ಲೆಲ್ಲ ಇದೆ, ಹಾಕಿದರೆ ಅದು ನೋಡಿದರೆ ಗೊತ್ತಾಗುತ್ತೆ ಹೇಗೆ ಬೆಳಿಬೋದು, ಹೇಗೆ ಅದಕ್ಕೆ ಮಣ್ಣು ಕೊಡಬೇಕು, ಮತ್ತು ಗೊಬ್ಬರ ಹಾಕಬೇಕು, ನೀರು ಹಾಕಬೇಕು, ಎಲ್ಲನೂ ಡೀಟೇಲ್ಸ್ ಅದರಲ್ಲಿ. ಅಂದರೆ ನಾನು ವಾಯ್ಸ್ ಓವರ್ ಕೊಡದೇ ಇದ್ರೂ ಅಲ್ಲಿ ಅದು ಪಿಕ್ಚರ್ ಬರುತ್ತಲ್ಲ, ಅದು ನೋಡಿದ್ರೇ ಗೊತ್ತಾಗುತ್ತೆ ಹೇಗೆ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು. ತುಂಬಾ ಬ್ಯೂಟಿಫುಲ್ಲಾಗಿದೆ ನೋಡೋದಕ್ಕೆ. ಸುಮಾರು ಅಷ್ಟು ದೊಡ್ಡದಾಗಿದೆ ಗಿಡ. ಸುಮಾರು ಒಂದು ಅರ್ಧ KG ಹೂವಂತೂ ದಿನದಲ್ಲಿ ಸಿಕ್ಕುತ್ತೆ. ಅರ್ಧ KG ಹೂವು ತಂದು ನಾವು ಮುಡ್ಕೋಬೋದು, ಅಥವಾ ಬಂದು ಗೆಸ್ಟ್ಗಳಿಗೆ ಕುಂಕುಮದ ಜೊತೆಗೂ ಕೊಡ್ಬೋದು, ಅಥವಾ ದೇವ್ರ ಫೋಟೋಕ್ಕಂತೂ ತುಂಬ ಬ್ಯೂಟಿಫುಲ್ಲಾಗಿ ಅಲಂಕಾರ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ಇದೇ ರೀತಿ ಬೆಳೆದು ನಾವು ಹೂ ಕಟ್ಟಿ ದೇವ್ರ ಫೋಟೋಕ್ಕೆಲ್ಲ ಅಲಂಕಾರ ಮಾಡಿ ಶುಕ್ರವಾರ ಅಥವಾ ಸೋಮವಾರ ಅಲಂಕೃತವಾಗಿ ಪೂಜೆ ಮಾಡಿದ್ರಂತೂ ಸೂಪರಾಗಿರುತ್ತೆ. ತುಂಬ ಚೆಂದ ಮನೆಯಲ್ಲಿ ನೋಡೋದಕ್ಕೆ. ಇಡೀ ಮನೆಯೆಲ್ಲ ಘಮ 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 ಅಂತಿರುತ್ತೆ. ಏಕೆಂದರೆ ಫ್ರೆಶ್ ಹೂ ನೋಡಿ, ನಾವು ಮಾರ್ಕೆಟಿಂದ ತರವಾದರೆ
ಅದು ಇವತ್ತು ಕಿತ್ತು ನಾಳೆ ಕಳಿಸ್ತಾರೆ. ನಮ್ದು ಹಂಗಲ್ವಲ್ಲ, ಇವತ್ತಿಂದ ಇವತ್ತೇ ಸಿಕ್ಬಿಡುತ್ತಲ್ಲ, ಹಂಗಾಗಿ ತುಂಬಾ ಚೆನ್ನಾಗಿರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.